ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಚಿನ್ನು 5 ಗಂಟೆಗೆ ಎದ್ದಿದ್ದ. ಅವನ ಕೈಲಿ ಆಯಿ ಮಾಡಿಸ್ತಾ ಇದ್ದೀನಿ. ಏನೇನು ತರಲೆ ಮಾಡ್ತಾನೆ ನೋಡಿ ಚಿನ್ನು ಬೇಗ ಎದ್ದಿದ್ದಾನೆ. ಅವನ ಜೊತೆ ನಾನು ಕೂಡ ಕೂತ್ಕೊಂಡಿದ್ದೀನಿ. 5 ಗಂಟೆ ಆಗಿತ್ತು ಅಲ್ಲೇ ಟೈಮು. ಮತ್ತು ಅಮೃತಾಂಜನ ಡಬ್ಬ ಇಟ್ಕೊಂಡಿದ್ದಾನೆ. ಏನು ಮಾಡ್ತಾ ಇದ್ದಾನೆ ನೋಡಿ. ಪುಟಾಣಿ ಚಿನ್ನು ಇಲ್ಲಿ ನೋಡಿಲಿ ಬಂಗಾರಿ ಇಕ್ಕಳ. ಯಾಕೆ ಪಾಪ ಇವತ್ತು ಬೇಗ ಎದ್ದಿದೀಯಾ ಚಿನ್ನು? ಸೊಳ್ಳೆ ಪದ್ರ ಎಲ್ಲ ಕೀಳಬಾರ್ದು ಚಿನ್ನು, ಸೊಳ್ಳೆ ಪದ್ರ ಎಲ್ಲ ಕೀಳಬಾರ್ದು. ಸೊಳ್ಳೆ ಬರುತ್ತೆ ಒಳಗಡೆ, ಸೊಳ್ಳೆ ಬರುತ್ತೆ, ಅದಕ್ಕೆ ಸೊಳ್ಳೆ ಪದ್ರ ಹಾಕಿರೋದು. ಸೊಳ್ಳೆ ಬರುತ್ತೆ ಕಣವ ಒಳಿಕೆ, ಸೊಳ್ಳೆ ಕಚ್ಚುತ್ತೆ. ಇಲ್ಲಿ ಕಚ್ಚುತ್ತಲ್ಲ, ಕಚ್ಚುತ್ತೆ. ಅಲ್ಲಿ ಕಚ್ಚುತ್ತೆ, ಅದಕ್ಕೆ ಸೊಳ್ಳೆ ಪದ್ರ ಹಾಕಿರೋದು. ಚಿನ್ನದು ಸ್ನಾನ ಮಾಡಿ ಪೌಡ್ರು ಹಾಕಬೇಕು. ಪೌಡ್ರ್ ಹಾಕೋದಕ್ಕೆ ನಿಂತ್ಕೊಂಡಿದ್ದಾನೆ. ತಿಂಡಿಗೆ ರೆಡಿ ಮಾಡೋಣ ಅಂತ ಅಂದ್ಕೊಂಡು ಚಪಾತಿ ಹಿಟ್ಟು ಕಲಸಿಟ್ಟಿದ್ದೆ, ಮತ್ತು ಪಲ್ಯ ಮಾಡೋದಕ್ಕೆಲ್ಲ ಹೆಚ್ಚಿಟ್ಟಿದ್ದೆ. ಇನ್ನೇನು ಚಪಾತಿ ಲಟ್ಟಿಸ್ಬೇಕು. ಕಿಚನಿಗೆ ಬಂದು ನಾನು ಅಮ್ಮ ಚಪಾತಿ ಲಟ್ಟಿಸ್ತೀನಿ ಅಂತ ಕೊಡು ಅಂತಂದರೆ ಲಟ್ಟಣಿಗೆನೂ ಮತ್ತು ಚಪಾತಿ ಲಟ್ಸೋದನ್ನು ಕೊಟ್ಟಿದ್ದೀನಿ. ಕಿಚನಲ್ಲಿ ಕೂತ್ಕೊಂಡಿದ್ದೀವಿ. ಕಿಚನ್ ಸ್ವಲ್ಪ ಬೆಳಕಿಲ್ಲ ನಮ್ಮ ಮನೇಲಿ, ಸ್ವಲ್ಪ ಕತ್ಲೆ ಅನಿಸುತ್ತೆ. ಮತ್ತು ಪಲ್ಯ ಕೂಡ ರೆಡಿಯಾಗಿತ್ತು. ಚಪಾತಿ ಕೂಡ ಬೇಗ ಒಸ್ಬಿಟ್ಟು ಬೇಯಿಸ್ತಾ ಇದ್ದೀನಿ. ಚಪಾತಿ ಎಲ್ಲ ಬೇಯಿಸಿದ್ದಾದಮೇಲೆ ಚಿನ್ನುಗೆ ತಿಂಡಿ ಹಾಕೊಂಬಂದು ಕೊಟ್ಟಿದ್ದೀನಿ. ಚಿನ್ನು ತಿನ್ನು ಅಂದರೂ ತಿಂತಿಲ್ಲ. ಅದು ಸ್ವಲ್ಪ ಪಲ್ಯ ಖಾರ ಆಗಿಬಿಟ್ಟೈತೆ ಅನಿಸುತ್ತೆ ಚಿನ್ನುಗೆ. ಚಿನ್ನು ಉಗಿತಾ ಇದ್ದಾನೆ ಪಲ್ಯ ಜೊತೆ ಮಾಡಿ ತಿನ್ನಿಸಿದ್ರೆ. ಹಾಗೇ ಚಪಾತಿನೇ ತಿನ್ನಿಸ್ದೆ. ಚಪಾತಿನ ಚೆನ್ನಾಗೈತೆ ಚಿನ್ನು ಅಂತಂದರೆ ಫಸ್ಟು ತಿನ್ನಲ್ಲ ಅಂತಂದ, ಆಮೇಲೆ ಲಾಸ್ಟಿಗೆ ತಿಂತಾ ಇದ್ದಾನೆ. ಕೊನೆಗೂ ಟಿಫನ್ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಡೈಜೆಷನ್ ಆಗಲಿ ಅಂತ ಹೇಳ್ಬಿಟ್ಟು ಆಟ ಆಡೋಣ ಅಂತ ಈಚೆಗೆ ಮನೆಯಿಂದ ಔಟ್ಸೈಡ್ ಕರ್ಕೊಂಡು ಹೋದೆ. ಅಲ್ಲಿ ನಮ್ಮ ಮನೆ ಹತ್ರ ಸ್ವಲ್ಪ ನೀರು ಬರುತ್ತೆ. ಆ ನೀರು ಹತ್ರ ಹೋಗಿ ಅಮ್ಮ ನೀರು, ಅಮ್ಮ ಅಯ್ಯ ಅಂತಾನೆ. ಅಲ್ಲಿ ಹತ್ರ ಸ್ವಲ್ಪ ಆಟ ಆಡಿಸ್ಕೊಂಡು ಇನ್ನು ಬಾರು ಒಳಗಡೆ ಹೋಗೋಣ ಅಂತ ಅಂದ್ರೂ ಅವ್ನು ಬರ್ತಿಲ್ಲ ಚಿನ್ನು. ರೋಡಲ್ಲೆಲ್ಲ ಕೂತ್ಕೊಂಡಿದ್ದಾನೆ. ರೋಡಲ್ಲೆಲ್ಲ ಕೂತ್ಕೊಂಡು ಆಟಾಡ್ತಾ ಇದ್ದಾನೆ. ನಮ್ಮಮ್ಮ ಬಟ್ಟೆ ತೊಳಿತಾ ಇತ್ತು. ಅಲ್ಲಿ ಅಮ್ಮನ ಹತ್ರ ಹೋಗೋದಕ್ಕೆ ಚಿನ್ನು ನೋಡ್ತಾ ಇದ್ದಾನೆ ಕೂತ್ಕೊಂಡೇನೆ. ಮತ್ತು ವೆಹಿಕಲ್ಸ್ ಎಲ್ಲ ಓಡಾಡ್ತಾ ಇದ್ದು. ಚಿನ್ನು ಏನು ಮಾಡ್ತಾನೆ ಅಂತಂದರೆ ಮುಂದೆ ಬೇಗ ಓಡ್ಕೊಂಡು ಹೋಗ್ಬಿಡ್ತಾನೆ. ಅವ್ನು ಹಿಡಿಯೋದೇ ಒಂದು ಕೆಲಸ ಆಗಿಬಿಡುತ್ತೆ ನಮಗೆಲ್ಲ. ಸಖತ್ತು ಸುಸ್ತು ಮಾಡಾಕ್ತಾನೆ. ಚಿನ್ನುಗೆ ನಿದ್ದೆ ಬಂದಿತ್ತು ಅನಿಸುತ್ತೆ. ಅಲ್ಲಿ ಆಟಾಡ್ಕೊಂಬಂದು ಮತ್ತೆ ನಿದ್ದೆ ಬಂದಿರೋದಕ್ಕೆ ಮಂಚದ ಮೇಲೆ ಮಲ್ಕೊಂಡಿದ್ದಾನೆ. ನನ್ನ ಕೂದಲು ಕಿತ್ತು ನೋಡಿ, ನಿನ್ನ ಕೈಲೆಲ್ಲ ಕೂದಲೈತೆ. ಪಾಪಿ ಏನಿದು ಗಾಯ ಆಗೈತಲ್ಲ, ಏನಾಗೈತೆ ಇಲ್ಲಿ ನೋಡಿ, ಎಷ್ಟಪ್ಪ ಊದ್ಕೊಂಡೈತೆ. ಗಾಯ ಆಗೈತೆ ಕಣವ, ನೋಡಲ್ಲಿ ಏನಾಗೈತೆ. ಹಾಂ ಏನು ಚಿನ್ನಮ್ಮ ಅದು? ಚಿನ್ನು ಏನು ಊಟ ಮಾಡಿದೆ ಇವತ್ತು? ಹಾಂ ಬಂಗಾರಿ ಚಿನ್ನಮ್ಮ. ಓಯ್ ಪಾಪ ಅಮೃತಾಂಜನ ಎಲ್ಲಿಗೆ ಹಚ್ಕೊಳೋದಪ್ಪ? ತಲೆಗೆ ಹಚ್ಕೊಳೋದಾ? ತಲೆನೋವು ಬಂದಾಗ? ನಿಂದ ಚಿನ್ನಮ್ಮ ಅದು? ಯಾರ್ದದು? ಅಮೃತಾಂಜನ? ಹಾಂ ಚಿನ್ನು ಬಂಗಾರಿ ಇಲ್ಲಿ ನೋಡಿ, ಇಲ್ಲಿ ಪಾಪು ಚಿನ್ನಮ್ಮ. ಯಾರು ಪಾಪ ಫೋನ್ ಅದು? ಚಿನ್ನು ಚಿಕ್ಕಿದ ಫೋನು ತಗೊಂಬ ಇಲ್ಲಿ. ಫೋನ್ ಮಾಡು ಚಿಕ್ಕಿಗೆ ಪಾಪ. ಫೋನ್ ಮಾಡೋದು ಹೆಂಗೆ? ಫೋನ್ ಮಾಡು. ಹಲೋ ಚಿಕ್ಕಿ, ಮಾತಾಡು. ಪಾಪಗೆ ಫೋನ್ ಮಾಡು. ಪಾಪ ಮಾಡು ಫೋನು ಅಪ್ಪಾಜಿಗೆ. ಚಿನ್ನು ಸ್ವಲ್ಪ ಹೊತ್ತು ಆಟ ಆಡಿ ಮಲ್ಕೊಬಿಟ್ಟ. ಚಿನ್ನು ಎದ್ದೊಳಗಷ್ಟರೊಳಗಡೆ ಏನಾದರೂ ಅಡುಗೆ ರೆಡಿ ಮಾಡೋಣ ಅಂತ ಅಡುಗೆ ಮಾಡೋಕ್ಕೆ ಹೋಗ್ತಾ ಇದೆ. ಒಂದು ಕಡೆ ರೈಸ್ಗೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಮೂಲಂಗಿ ಕಟ್ ಮಾಡಿಕೊಂಡು ಮೂಲಂಗಿ ಸಾಂಬಾರು ಮಾಡೋಣ ಅಂತ
ಸಾಂಬಾರಿಗೆ ಎಲ್ಲ ರೆಡಿ ಮಾಡಿದ್ದೀನಿ. ಇನ್ನೇನು ಒಂದು ಸಮಕ್ಕೆ ಮಾಡಿಬಿಟ್ಟು ವಿಷಲ್ ಕೂಗಿಸಿದ್ರೆ ಅಷ್ಟರೊಳಗಡೆ ಚಿನ್ನು ಬೇಗ ಎದ್ಬಿಡ್ತಾನೆ. ಎದ್ದ ತಕ್ಷಣನೇ ಊಟ ಮಾಡಿಸೋದಕ್ಕೆ ರೆಡಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಎರಡು ಕಡೆ, ಒಂದು ಕಡೆ ಅನ್ನ ಆಗಿದೆ, ಇನ್ನೊಂದು ಕಡೆ ಸಾಂಬಾರು ಆಗಿತ್ತು. ಚಿನ್ನು ಅಷ್ಟರೊಳಗಡೆ ಎದ್ದಿದ್ದ. ಊಟ ಬೇಕಾ? ನೀನು ಊಟ ಮಾಡ್ತೀಯಾ? ಊಟ ಮಾಡಿ ಬಾ, ಮತ್ತೆ ಹತ್ರ ಬಾ ಬಾ ಚಿನ್ನು. ಎಲ್ಲಿಗೆ ಹೋಗ್ತೀಯಾ? ಚೇರ್ ಮೇಲೆ ಹೋಗ್ತೀಯಾ? ಚೇರ್ ಮೇಲೆ ಕೂತ್ಕೊಂತೀಯಾ? ಕೂತ್ಕ. ಕೂತ್ಕ. ಹತ್ತು ಮೇಕೆ. ನಾನೇ ಹೇಳ್ತಿರೋದು ಕೂತ್ಕ ಚಿನ್ನು. ಕೊಳವ ಊಟ ಮಾಡಬೇಕು ಚಿನ್ನು. ಚಿನ್ನು ಊಟ ಮಾಡೋ ಅಷ್ಟರೊಳಗಡೆ ಸಾಕಾಗಿ ಹೋಗುತ್ತೆ. ಚಿನ್ನು ಊಟನೇ ಮಾಡಲ್ಲ. ಅನ್ನ ಸಾಂಬಾರು ಆದರೆ ಉಗಿತಾನೆ. ಮತ್ತು ಅದು ನಾಯಿ ತೋರಿಸಿ, ಕೋಳಿ ತೋರಿಸಿ ಊಟ ಮಾಡಿಸ್ಬೇಕು. ಬೆಕ್ಕು ತೋರಿಸಿದ್ರೆ, ಸ್ವಲ್ಪ ಪ್ರಾಣಿಗಳು ತೋರಿಸಿದ್ರೆ ಚೆನ್ನಾಗಿ ಊಟ ಮಾಡ್ತಾನೆ. ಇಲ್ಲ ಅಂತಂದರೆ ಊಟನೇ ಮಾಡಲ್ಲ. ನನಗೆ ಅದು ಚಿನ್ನು ಊಟ ಮಾಡಲಿಲ್ಲ ಅಂದರೆ ಒಂದು ತಲೆನೋವು ಅನಿಸ್ಬಿಡುತ್ತೆ. ಅಯ್ಯೋ ಪಾಪು ಊಟ ಮಾಡಿಲ್ವಲ್ಲ ಅನ್ನಿಸ್ತಾ ಇರುತ್ತೆ. ಚಿನ್ನು ಏನು ತಿಂತಿದ್ಯಪ್ಪ? ಏನು ತಿಂತಿದ್ದಿ ಚಿನ್ನಮ್ಮ? ಹಾಂ, ಚಾಯಿ. ಊಟ ಎಲ್ಲ ಆದಮೇಲೆ ಅಲ್ಲೇ ಒಂದು 4 o'clock ಆಗಿತ್ತು. ಏನಾದರೂ ಸ್ನ್ಯಾಕ್ಸ್ ಕೊಡೋಣ ಅಂತಂದರೆ ಏನು ಸ್ನ್ಯಾಕ್ಸ್ ಫ್ರೂಟ್ಸ್ ಏನೂ ಇಲ್ಲ, ಎಲ್ಲ ಖಾಲಿ ಆಗಿತ್ತು. ಅದಕ್ಕೆ ಸೌತೆಕಾಯಿ ಕೊಟ್ಟಿದ್ದೆ. ಸೌತೆಕಾಯಿ ತಿಂದ್ಬಿಟ್ಟು ಮನೆ ತುಂಬ ಆಡ್ತಾನೆ. ಆಟದ ಸಾಮಾನುಗಳು ಎಷ್ಟು ಕ್ಲೀನ್ ಮಾಡಿದ್ರು ಮನೆ, ಮಕ್ಕಳಿರೋ ಮನೇಲಿ ಎಷ್ಟೇ ನೀಟಾಗಿ ಇಟ್ರು ಅವ್ನು ಎಲ್ಲ ತೊಗೊಂಡು ಅದು ಎಳೆಯೋದು ಇದು ಎಳೆಯೋದು. ಎಷ್ಟು ನೀಟಾಗಿ ಇಟ್ಕೊಂಡ್ರು ಮನೇನ ಮತ್ತೆ ಎಲ್ಲ ಹರಡ್ಬಿಡ್ತಾನೆ ಆಟದ ಸಾಮಾನು. ನನಗಂತೂ ಎತ್ತಿಟ್ಟು ಸಾಕಾಗಿ ಹೋಗ್ಬಿಟ್ಟಿದೆ ಅಲ್ಲೇ. ಚಿನ್ನಮ್ಮ ಏನು ತಿಂತಿದ್ದೀಯಪ್ಪ? ಏನು ತಿಂತಿದ್ದಿ ಮಗನೇ? ಚಿನ್ನು ಏನು ತಿಂತಿದ್ದೀಯಪ್ಪ? ನಿದ್ದೆ ಬಂದಿದೆಯಾ? ಮಲ್ಕೊಂತೀಯಾ? ಬಿಸ್ಕೆಟ್ ತಿನ್ನಲ್ವಾ? ಹಾಂ, ತಿರ್ಕೋ ಈ ಕಡೆ. ಚಿನ್ನು ಇಲ್ಲಿ ನೋಡಿಲೆ. ಚಿನ್ನು ಬಿಸ್ಕೆಟ್ ತಿಂದು ಮುಖಕ್ಕೆಲ್ಲ ಹೇಗೆ ಮಾಡ್ಕೊಂಡಿದ್ದಾನೆ ನೋಡಿ. ಖಂಡಿತ ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್.